ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಹೊರಗೋಯ್ತು ಭಾರ ಹೊರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವ ಇವತ್ತು ದಲಿತ ಧರ್ಮ ಯಾರಮ್ಮಲ್ಲೇ ಒಂದು 5 ನಿಮಿಷ ಸುಂದರಮ್ಮ ದಲಿತ ಸಂಘರ್ಷ ಸಮಿತಿ ಸಮತಾವಾದ ರಾಜ್ಯ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಹೃದಯ ಭಾಗ ಆಗಿರ್ತಕ್ಕಂಥ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣದ ದಿವಸದಂದು ಈ ದಿವಸ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರೊಂದಿಗೆ ಎಲ್ಲರೂ ನಮ್ಮ ಸಂಘಟನೆಯ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಎಲ್ಲ ಭಾಗಗಳಿಂದ ಇವತ್ತು ರಾಜ್ಯದ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಒಂದೊಂದು ಗುಲಾಬಿ ಹೂವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದಂದು ಅವರ ಪಾದಗಳಿಗೆ ಒಂದೊಂದು ಗುಲಾಬಿ ಹೂವನ್ನು ಅರ್ಪಿಸಿ ಕೃತಜ್ಞತೆಗಳನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿದಂಥವರು ಮತ್ತು ಜೊತೆಗೆ ಅವರು ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅವರು ಸಂವಿಧಾನದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಎಲ್ಲರೂ ಆಗ ಏನು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಹಲವಾರು ಅಂದರೆ 6 ಜನ ಸದಸ್ಯರು ಇರ್ತಾರೆ. 6 ಜನದಲ್ಲಿ ಸುಮಾರು ಜನ ಒಂದು ಅನಾರೋಗ್ಯದ ಕಾರಣಗಳನ್ನು ನೆಪ ಒಡ್ಡಿ ಅವರು ಸಂವಿಧಾನದ ರಚನೆ ಮಾಡೋದ್ರಲ್ಲಿ ಸರಿಯಾಗಿ ಭಾಗಿಯಾಗದೆ ಅಂಬೇಡ್ಕರ್ ಸಾಹೇಬ್ರ ಒಂದು ಪಾಲಿಗೆ ಇದೊಂದು ಅದ್ಭುತವಾದಂಥ ಒಂದು ಕಮಿಟಿಯನ್ನು ರಚನೆಯಾಗಿ ಅಂಬೇಡ್ಕರ್ ಸಾಹೇಬರು ಭಾಳ ಶ್ರಮ ವಹಿಸಿ ಬರೀ ಅವರೇನು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಅಂಬೇಡ್ಕರ್ ಸಾಹೇಬರು ಸರ್ವ ಜನಾಂಗ ಸರ್ವ ವರ್ಗಗಳಿಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಇದು ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಆಗೋಕ್ಕೆ ನಾವು ಬಿಡೋದಿಲ್ಲ. ಮತ್ತು ಆ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅವ್ರಿಗೆ ಅರ್ಹತೆನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಜೊತೆಗೆ ಈ ದೇಶಕ್ಕೆ ಬಹಳ ಕೊಡುಗೆಯನ್ನು ಅಂಬೇಡ್ಕರ್ ಸಾಹೇಬ್ರನ್ನ ಡೆಡಿಕೇಷನ್ ಮಾಡಿದ್ದಾರೆ. ಅವರ ಅಪಾರವಾದಂಥ ಕೊಡುಗೆ ನಾವು ಇನ್ನೂ
ಈಗಲೂ ನಾವು ಸ್ಮರಿಸಬೇಕಾಗ್ತದೆ. ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ಟಂಥ ಏಕೈಕ ಮಹಾನ್ ಚಿಂತಕ ಮಹಾ ಮಾನವತಾವಾದಿ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ. ಜೊತೆಗೆ ಆಸ್ತಿಯಲ್ಲಿ ಹಕ್ಕನ್ನು ತಂದುಕೊಟ್ಟಂಥ ಮಹಾಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಜೊತೆಗೆ ಇವತ್ತು ನಾವು ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಏನು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಮೆಟ್ರೋ ರೈಲ್ವೆ ಸ್ಟೇಷನ್ ಏನು ಅಂಬೇಡ್ಕರ್ ಸಾಹೇಬರು ಇಟ್ಟಿರ್ತಕ್ಕಂಥ ಒಂದು ಫಲಕಗಳನ್ನು ಕೂಡಲೇ ನವೀಕರಣ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮೀಡಿಯಾಗಳ ಮಾಧ್ಯಮಗಳ ಮೂಲಕ ನಾನು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತಂದರೆ ಬಹಳ ವರ್ಷಗಳು ಆಯಿತು, ಎಲ್ಲೋ ಯಾವುದ್ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ನಾಮಫಲಕಗಳನ್ನು ನವೀಕರಣಗೊಳಿಸ್ತಾರೆ. 1.5 ಕೋಟಿ ಖರ್ಚು ಮಾಡಿ 2 ಕೋಟಿ ಖರ್ಚು ಮಾಡ್ತಾರೆ. ಅದೇ ಈ ದೇಶಕ್ಕೆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಮೆಟ್ರೋ ರೈಲ್ವೆ ಸ್ಟೇಷನ್ 4 ಭಾಗಗಳಲ್ಲಿ ನಾಮಫಲಕಗಳನ್ನು ನವೀಕರಣ ಮಾಡಬೇಕಂತೇಳಿ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನ